ಸ್ಲೀಪರ್ ಬಸ್ಗಳು ಊಟಕ್ಕೆ ನಿಲ್ಲಿಸೋ ಜಾಗ ಇಷ್ಟೊಂದು ಕಾಸ್ಟ್ಲಿನಾ? ಹೈದರಾಬಾದಿಂದ ಮನೆಗೆ ಹೊರಟಿದ್ದೆ. ಪುಷ್ಪಕ್ ಬಸ್ ಸ್ಟಾಪ್ ಅಂತ ಹೇಳಿ, ಇಲ್ಲಿ ಪುಷ್ಪಕ ವಿಮಾನ ಅಂತೂ ಬರಲ್ಲ, ಬಸ್ಗಳು ಮಾತ್ರ ಬರುತ್ತೆ. ನಾನು ಇಂಟರ್ಸಿಟಿ ಕಂಪನಿದು ಬಸ್ ಬುಕ್ ಮಾಡಿದ್ದೆ. ಆನ್ ಟೈಮ್ 7:15ಗೆ ಕರೆಕ್ಟಾಗಿ ಬಸ್ ಬಂದಿತ್ತು. ಒಳಗಡೆ ಹೋಗಿ ನೋಡಿದ್ರೆ ಪ್ರೀಮಿಯಮ್ ಆಗಿದೆ. ಸಾಫ್ಟ್ ಪಿಲ್ಲೋ, ವಾಟರ್ ಬಾಟಲ್, ಚಾರ್ಜಿಂಗ್ ಪಾಯಿಂಟ್, ಒದ್ಕೊಳ್ಳೋಕೆ ಕಂಬಳಿ, AC, ಡಿಮ್ ಲೈಟ್ಗಳು, ಸಾಕಲ್ವಾ ಇಷ್ಟು? ಎಷ್ಟು ಪ್ರೈಸ್ ಅಂತ ವೀಡಿಯೋ ಕೊನೆಯಲ್ಲಿ ಹೇಳ್ತೀನಿ. ನೈಟ್ ಒಂದು 9ಗೆ ಹೈವೇ ಪಕ್ಕದ ಹೋಟೆಲಲ್ಲಿ ಊಟಕ್ಕೆ ನಿಲ್ಲಿಸ್ತಾನೆ. ಇನ್ನೇನು ಹೊಟ್ಟೆ ಫುಲ್ ಆಗ್ತಿತ್ತು ಅಂತೇಳಿ ಮೆನು ನೋಡಿದರೆ ಸಿಕ್ಕಾಪಟ್ಟೆ ಕಾಸ್ಟ್ಲಿ ಗುರು. ಇನ್ನೇನು ಮಾಡೋದು, 2 ಸಿಂಗಲ್ ಚಪಾತಿ, ಒಂದು ಎಗ್ ಕರಿ ತೊಗೊಂಡೆ, 270 ರುಪೀಸ್. ಹಾಗೆ ಒಂದು ಕಾಫಿನ ಕುಡ್ಕೊಂಡೆ. ಸೀದಾ ಅಲ್ಲಿಂದ ಹೊರಟಿದ್ದು ಮೈಸೂರು ಕಡೆಗೆ. ಆನ್ ದ ವೇ ಬರುವಾಗ ಬೆಳಗಿನ ಜಾವ 3 ಗಂಟೆಗೆ ವಾಶ್ರೂಮ್ಗೆ ಅಂತೇಳಿ ಒಂದು ಸ್ಟಾಪ್ ಕೊಡ್ತಾನೆ. ನಿದ್ರೆ ಎಳಿತಾ ಇದೆ, ಹೇಳೋದ ಬಿಡೋದ ಅಂತೇಳಿ ಅಂತೂ ನೇಚರ್ ಕಾಲ್ ಮುಗಿಸ್ಕೊಂಡು ಬಂದೆ. ಜಾಬ್ ಅಂತ ಸೇರಿದ ಮೇಲೆ ಮನೆಯವ್ರನ್ನ, ನಮಗೆ ಬೇಕಾದವ್ರನ್ನ ಇನ್ ಪರ್ಸನ್ ಆಗಿ ನೋಡೋದೇ ಇರೋದು, ಮಾತಾಡೋದೇ ಇರೋದು, ಆ ಕೈಂಡ್ ಆಫ್ ಬಡತನ ಅನಿಸುತ್ತೆ. ಮಾರ್ನಿಂಗ್ ಮೈಸೂರು ರೀಚ್ ಆಗುವಾಗ 8:30 ಆಗಿತ್ತು. ಅಲ್ಲಿಂದ ಸೀದಾ ಮಡಿಕೇರಿ ಕಡೆ ಬಸ್ ಹತ್ತಿದೆ. ಹುಣಸೂರು ಬರುವಾಗ ಪೈನಾಪಲ್ ಮತ್ತು ವಾಟರ್ ಮೆಲನ್ ಮಾಡ್ತಾಯಿದ್ರು. ಹೊಟ್ಟೆ ಹಸ್ತಿತ್ತು, ಹಾಗೆ ತಿನ್ಕೊಂಡೆ. ಇನ್ನೇನೋ ಮಡಿಕೇರಿ ಹತ್ರ ಬರ್ತಿರುವಾಗ ಸಣ್ಣದಾಗಿ ಮಳೆ ಕೂಡ ಶುರುವಾಗಿತ್ತು. ಮಡಿಕೇರಿ ರೀಚ್ ಆದ ನಂತರ ಆಟೋ ಮಾಡಿಕೊಂಡು ಸೀದಾ ಮನೆ ಕಡೆ ಹೊರಟೆ. ನಾನು ನಿಮಗೆ ಹೇಳಿದ್ದೆ ವಿಡಿಯೋ ಕೊನೆಯಲ್ಲಿ ರೇಟ್ ಎಷ್ಟಾಗುತ್ತೆ ಅಂತ ಹೇಳ್ತೀನಿ ಅಂತ. ಹೈದರಾಬಾದಿಂದ ಮೈಸೂರಿಗೆ 750 ಕಿಲೋಮೀಟರ್ ಆಗ್ತದೆ. ನಾನು ಬಸ್ಗೆ ಪೇ ಮಾಡಿದ್ದು 1250 ರುಪೀಸ್. ವಿಡಿಯೋ ಇಷ್ಟ ಆಗಿದ್ದರೆ ಫಾಲೋ ಮಾಡ್ಕೊಳ್ಳಿ. ಸಿಗೋಣ ಹಾಗಾದರೆ.